ಹುಟ್ಟುಹಬ್ಬದ ಸಂಭ್ರಮ. ಗದಗ ಜಿಲ್ಲೆಯ ರೋಣ ಪಟ್ಟಣದಲ್ಲಿ ಇಂದು ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಹಾಗೂ ಹಸಿರು ಕ್ರಾಂತಿಯ ಹರಿಕಾರ ಡಾಕ್ಟರ್ ಬಾಬು ಜಗಜೀವನ್ ರಾಮ್ ರವರ ಜಯಂತ್ಯೋತ್ಸವ ಅತ್ಯಂತ ವೈಭವದಿಂದ ಜರುಗಿದೆ. ಭವ್ಯ ಮೆರವಣಿಗೆ, ವಿಚಾರಪೂರ್ಣ ಉಪನ್ಯಾಸ ಹಾಗೂ ಸಾಂಸ್ಕೃತಿಕ ಕಾರ್ಯಕ್ರಮಗಳ ಮೂಲಕ ಇಬ್ಬರು ಮಹಾನ್ ಚೇತನಗಳಿಗೆ ತಾಲೂಕು ಆಡಳಿತ ಗೌರವ ಸಲ್ಲಿಸಿದೆ. ರೋಣ ಪಟ್ಟಣ ಇಂದು ಸಂಪೂರ್ಣ ನೀಲಿಮಯವಾಗಿತ್ತು. ಕರ್ನಾಟಕ ಸರ್ಕಾರ ಹಾಗೂ ತಾಲೂಕು ಆಡಳಿತದ ವಿವಿಧ ಇಲಾಖೆಗಳ ಸಂಯುಕ್ತ ಆಶ್ರಯದಲ್ಲಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ 135ನೇ ಹಾಗೂ ಡಾಕ್ಟರ್ ಬಾಬು ಜಗಜೀವನ್ ರಾಮ್ ರವರ 119ನೇ ಜನ್ಮ ದಿನೋತ್ಸವವನ್ನು ಅತ್ಯಂತ ಸಡಗರದಿಂದ ಆಚರಣೆ ಮಾಡಲಾಗಿದೆ. ಬೆಳಗ್ಗೆ 9 ಗಂಟೆಗೆ ಸಿದ್ದಾರೂಢ ಮಠದಿಂದ ಆರಂಭವಾದ ಭಾವಚಿತ್ರಗಳ ಮೆರವಣಿಗೆ ಪಟ್ಟಣದ ಪ್ರಮುಖ ಬೀದಿಯಲ್ಲಿ ಸಂಚರಿಸಿದೆ. ಡೊಳ್ಳು ಮೇಳದ ನಿನಾದ, ಯುವಕರ ಜೈಕಾರ ಮೆರವಣಿಗೆಗೆ ಕಳೆತಂದಿತು. ತದನಂತರ ಪುರಸಭೆ ಆವರಣದಲ್ಲಿ ನಡೆದ ಮುಖ್ಯ ಕಾರ್ಯಕ್ರಮವನ್ನು ಗಣ್ಯರು ಜ್ಯೋತಿ ಬೆಳಗಿಸುವುದರ ಮೂಲಕ ಉದ್ಘಾಟಿಸಿದರು. ಕಾರ್ಯಕ್ರಮದ ವಿಶೇಷತೆ ಅಂದ್ರೆ ಅಲ್ಲಿ ನೆರೆದಿದ್ದ 100 ಜನ ಒಂದೇ ಧ್ವನಿಯಲ್ಲಿ ಸಂವಿಧಾನದ ಪೀಠಿಕೆಯನ್ನ ವಾಚಿಸಿ ದೇಶದ ಏಕತೆ ಮತ್ತು ಸಮಾನತೆಯ ಸಂದೇಶವನ್ನ ಸಾರಿದ್ರು. ಇದೇ ಸಂದರ್ಭದಲ್ಲಿ ಶೈಕ್ಷಣಿಕ ಸಾಧನೆ ಮಾಡಿದ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಸನ್ಮಾನಿಸಿ ಗೌರವಿಸಲಾಗಿದೆ. ವಿಶೇಷ ಉಪನ್ಯಾಸ ನೀಡಿದ ಶ್ರೀ ಜಿಬಿ ಗುಡಿಮನಿ ಅವರು ಅಂಬೇಡ್ಕರ್ ಅವರ ಮಾನವವಾದದ ಕುರಿತು ಬೆಳಕು ಚೆಲ್ಲಿದ್ರೆ, ಶ್ರೀ ಪುಂಡಲಿಕ ಎಚ್ ಮದರ್ ಅವರು ಬಾಬು ಜಗಜೀವನ್ ರಾಮ್ ಅವರ ರಾಷ್ಟ್ರ ಪ್ರೇಮ ಹಾಗೂ ರೈತರ ಪರ ಕಾಳಜಿಯ ಬಗ್ಗೆ ಸ್ಫೂರ್ತಿದಾಯಕವಾಗಿ ಮಾತನಾಡಿದರು. ತಪ್ಪಿಸಿ ಮುರಾರ್ಜಿ ದೇಸಾಯಿ ಅಂತಕ್ಕಂಥವರನ್ನ ಈ ನಾಡಿನ ಪ್ರಧಾನಿಯನ್ನಾಗಿ ಮಾಡ್ತಾ ಹೋಗ್ತಾರೆ. ಅವಾಗ ಪಕ್ಷಕ್ಕಾಗಿ ನಾನು ಇಷ್ಟೆಲ್ಲ ದುಡಿದಿದ್ದೇನೆ, ಏನೆಲ್ಲ ಕಾಯಕವನ್ನ ಮಾಡಿದ್ದೇನೆ, ನನ್ನ ಜನ ನನ್ನನ್ನು ಎತ್ಕೊಳ್ಳಿಲ್ಲ ಅನ್ನುವಂತ ಒಂದು ನೋವಿನಿಂದ ಅವರು ಮನೆ ಒಳಗಡೆ ಹೋಗಿ ಅಳತಾ ಬಾಬು ಜಗಜೀವನ್ ಅವರು ಕಣ್ಣೀರು ಹಾಕ್ತಾ ಕೂತರು. ಯಾಕಂದ್ರೆ ಒಬ್ಬ ದಲಿತ ಈ ನಾಡಿನ ಪ್ರಧಾನಿ ಆಗ್ತಾ ಇದ್ದಾನಂದಾಗ ತುಂಬಾ ಸಂತೋಷ. ಅನೇಕ ಮನಸ್ಸುಗಳು ಸಂಭ್ರಮವನ್ನ ಕೂಡ ಆಚರಣೆ ಮಾಡಿದ್ರು. ಆದ್ರೆ ಆ ಸಂಭ್ರಮ ಆಚರಣೆ ಬಹಳ ದಿನ ಉಳಿಲಿಲ್ಲ ಅಂತಕ್ಕಂಥದ್ದು. ಆವಾಗ ಇವರ ನೋವನ್ನು ಆಲಿಸಿದಂತ ಸಂದರ್ಭದೊಳಗ ಇವರನ್ನ ನಮ್ಮ ಅಟಲ್ ಬಿಹಾರಿ ವಾಜಪೇಯಿ ಅಂತಕ್ಕಂಥವ್ರು ಇರಬಹುದು, ಅದ್ರ ಆಚೆಗಿರ್ತಕ್ಕಂಥ ದೊಡ್ಡ ದೊಡ್ಡ ವ್ಯಕ್ತಿಗಳು ನಮ್ಮ ಬಾಬು ಜಗಜೀವನ್ ರಾಮ್ ಇರ್ತಕ್ಕಂಥ ಮನೆಗೆ ಬಂದು ಅವರನ್ನ ಮಾತುಗಾರಿಕೆಯ ಮೂಲಕವಾಗಿ, ಇಲ್ಲ ನಿಮಗೆ ಅತ್ಯುತ್ತಮವಾಗಿರ್ತಕ್ಕಂಥ ಹುದ್ದೆಯನ್ನ ಕೊಡ್ತೀವಿ, ಈ ನಾಡಿನ ಉಪ ಪ್ರಧಾನಿಯಾಗಿ ನೀವು ಕಾರ್ಯವನ್ನ ಮಾಡ್ರಿ ಅಂತೇಳಿ ಭಿನ್ನಯಿಸಿಕೊಂಡಂತ ಸಂದರ್ಭದೊಳಗ ದೊಡ್ಡವರು ಬಂದು ಕೇಳಿದಾಗ ಒಲ್ಲೆನ್ನಂತ ಪರಿಸ್ಥಿತಿ ಅವ್ರಿಗೆ ಇರ್ಲಿಲ್ಲ. ಹಾಗಾಗಿ ಅವರು ಕೂಡ ಒತ್ತಾಯಪೂರ್ವಕವಾಗಿ ನಾವು ಬರೀ ಧಿಕ್ಕಾರ ಘೋಷಣೆಗಳನ್ನ, ಮೇಲ್ವರ್ಗದವರನ್ನ ದೂಷಣೆಯನ್ನ ಮಾಡ್ತೇವೆ. ಆದ್ರೆ ಅಂಬೇಡ್ಕರ್ ಅವರು ಬೆಳೆದು ಬರ್ಲಿಕ್ಕೆ ಮೇಲ್ವರ್ಗದ ಕೆಲವು ಜನನೂ ಕೂಡ ಕಾರಣ ಅನ್ನುವಂಥದ್ದನ್ನು ನಾವು ಯಾವತ್ತು ಮರಿಬಾರ್ದು. ಅಂತ ಶಾಲೆಯಲ್ಲಿ ಕೃಷ್ಣಾಜಿ ಕೇಶವ್ ಅಂಬೇಡ್ಕರ್ ಅನ್ನುವಂಥ ಒಬ್ಬ ಮೇಷ್ಟ್ರು, ಪೆಂಡಸೆ ಅಂಬೇಡ್ಕರ್ ಅನ್ನುವಂಥ ಒಬ್ಬ ಮೇಷ್ಟ್ರು ಅವ್ರಿಗೆ ಅತ್ಯಂತ ಪುತ್ರ ವಾತ್ಸಲ್ಯವನ್ನು ತೋರಿಸಿ ಅವರಿಗೆ ಆ ಒಂದು ಶಾಲೆಯಲ್ಲಿ ಉತ್ತಮ ಶಿಕ್ಷಣವನ್ನು ಪಡಲಿಕ್ಕೆ ಸಹಾಯವನ್ನು ಮಾಡ್ತಾರೆ. ಆ ಪೆಂಡಸೆ ಅವರು ತೋರಿಸಿರ್ತಕ್ಕಂಥ ಅನುಕಂಪ, ಕೃಷ್ಣಾಜಿ ಕೇಶವ್ ಅಂಬೇಡ್ಕರ್ ಅವರು ತೋರಿಸಿರ್ತಕ್ಕಂಥ ಅನುಕಂಪ, ಇವೆಲ್ಲದರಿಂದ 1908ರಲ್ಲಿ ಮೆಟ್ರಿಕ್ಯುಲೇಷನ್ ಅನ್ನ ಅಂಬೇಡ್ಕರ್ ಅವರು ಪಾಸ್ ಮಾಡ್ತಾರೆ. 1908ರಲ್ಲಿ ಮೆಟ್ರಿಕ್ಯುಲೇಷನ್ ಅನ್ನು ಪಾಸ್ ಮಾಡಿದಾಗ ನಿಮಗೆ ಗೊತ್ತಿರಲಿ, 1908ರಲ್ಲಿ ಮೆಟ್ರಿಕ್ಯುಲೇಷನ್ ಪಾಸ್ ಮಾಡಿ ಇನ್ನೇನು ಕಾಲೇಜು ಶಿಕ್ಷಣವನ್ನು ಪಡಿಬೇಕು ಅನ್ನುವಂಥ ಸಂದರ್ಭದಲ್ಲಿ ಅವರಿಗೆ ಆರ್ಥಿಕವಾಗಿರ್ತಕ್ಕಂಥ ಒಂದು ಕಷ್ಟ ಆಗ್ತದೆ. ಆ ಆರ್ಥಿಕವಾಗಿರ್ತಕ್ಕಂಥ ಕಷ್ಟವನ್ನು ಬಗೆಹರಿಸಲಿಕ್ಕೆ ಏನು ಮಾಡಬೇಕು ಅನ್ನುವಂಥ ವಿಚಾರ ಬಂದಾಗ ಅಲ್ಲಿ ನಾವು ಕ್ರಾಂತಿ ಗೀತೆಯಲ್ಲಿ ಕೇಳ್ತಾ ಇದ್ವಿ, ಬರೋಡಾದ ಸಯ್ಯಾಜಿರಾವ್ ಗಾಯಕ್ವಾಡ್ ಅನ್ನುವಂಥ ಆ ಸಂಸ್ಥಾನದ ಮಹಾರಾಜ ಅವರಿಗೆ ಉನ್ನತ ಶಿಕ್ಷಣಕ್ಕಾಗಿ ಸಹಾಯವನ್ನು ಮಾಡ್ತಾನೆ. ಉನ್ನತ ಶಿಕ್ಷಣಕ್ಕಾಗಿ ಸಹಾಯವನ್ನು ಮಾಡುವಂಥ ಸಂದರ್ಭದಲ್ಲಿ ಅಲ್ಲಿ ಅರ್ಥಶಾಸ್ತ್ರ ಮತ್ತು ರಾಜ್ಯಶಾಸ್ತ್ರ ವಿಷಯದಲ್ಲಿ ಅಂಬೇಡ್ಕರ್ ಅವರು ಪದವಿಯನ್ನು ಪಡೆದಿದ್ದಾರೆ. ಮಹಾರಾಜರ ಸಹಾಯದಿಂದ ಪದವಿಯನ್ನು ಪಡೆದ ತಕ್ಷಣ ಅವರ ವಿದ್ಯಾಭ್ಯಾಸದ ದಾಹ ಈಡೇರಲ್ಲ. ಮತ್ತು ಅವರು ಸ್ನಾತಕೋತ್ತರ ಪದವಿಯನ್ನು ಪಡಿಬೇಕು ಅಂತೇಳಿ ವಿಚಾರ ಮಾಡ್ತಾರೆ. ಸ್ನಾತಕೋತ್ತರ ಪದವಿಯನ್ನು ಪಡೀಲಿಕ್ಕೂ ಕೂಡ ಏನು ಸಯ್ಯಾಜಿರಾವ್ ಗಾಯಕ್ವಾಡ್ ಅವರು ಹೊರದೇಶಕ್ಕೆ ಹೋಗಲಿಕ್ಕೆ ಸಹಾಯವನ್ನು ಮಾಡ್ತಾರೆ. ಅವರು ನಂತರ ಅಮೆರಿಕದ ನ್ಯೂಯಾರ್ಕ್ನ ಕೊಲಂಬಿಯಾ ವಿಶ್ವವಿದ್ಯಾಲಯಕ್ಕೆ ಸ್ನಾತಕೋತ್ತರ ಪದವಿಗಾಗಿ ಹೋಗ್ತಾರೆ. ಅಲ್ಲಿ ಸ್ನಾತಕೋತ್ತರ ಪದವಿಗೆ ಹೋಗ್ಬೇಕಾದಾಗ ಅವರಿಗೆ ನವಲ್ ಭಾತೇನ ಅನ್ನುವಂಥ ಒಬ್ಬ ಸ್ನೇಹಿತ ಮತ್ತು ಅಂಬೇಡ್ಕರ್ ಇಬ್ಬರು ಕೂಡ ಹೋಗ್ತಾರೆ. ಅಲ್ಲಿನೂ ಕೂಡ ಸ್ನಾತಕೋತ್ತರ ಪದವಿಯನ್ನು ಅಭ್ಯಾಸ ಮಾಡ್ತಾರೆ. ಸ್ನಾತಕೋತ್ತರ ಪದವಿಯನ್ನು ಅಭ್ಯಾಸ ಮಾಡಿ 1915ರಲ್ಲಿ ಸ್ನಾತಕೋತ್ತರ ಪದವಿಯನ್ನು ಕಂಪ್ಲೀಟ್ ಮಾಡಿ ಮತ್ತೆ ಇನ್ನೂ ಹೆಚ್ಚಿನ ವಿದ್ಯಾಭ್ಯಾಸಕ್ಕಾಗಿ ಅವರು ಇಂಗ್ಲೆಂಡ್ಗೆ ಹೋಗ್ಬೇಕು ಅನ್ನುವಂಥ ಮನಸ್ಸನ್ನು ಕೂಡ ಮಾಡ್ತಾರೆ.
ಆದರೆ ಇನ್ನು ರಾಮಕೃಷ್ಣ ಕಲಾ ತಂಡದಿಂದ ಮೂಡಿ ಬಂದ ಕ್ರಾಂತಿ ಗೀತೆಗಳು ಕೂಡ ಜನರ ಮನಗೆದ್ದಿದ್ದಾವೆ. ತೂರಿದರೆ ಫಸಲು ಬರುವಲ ಸಾಧ್ಯವೆಂಬ ಸತ್ಯ ಹೆಣಗುದ್ದ ಬಂದಿರಿ ಬಾಳಿನುದ್ದ ಸಾಧಿಸಲು ವಸ್ತುಸ್ಥಿತಿಗೆ ತತ್ವ ಸಾಂಗತ್ಯ ಕಲ್ಮುಳ್ಳುಗಳ ನಡುವೆ ಕಟ್ಟಲ್ಲಿ ನಡೆದು ಮುಟ್ಟಿದಿರಿ ಮಾನವತ್ವದ ಪರಾಕಾಷ್ಠೆ ನಿಮಗೆ ತಿಳಿದಿತ್ತು ಎಲ್ಲ ವಿಷಯಗಳ ಪ್ರೀತಿಯ ನಿಯಮ ನಿಷ್ಠೆ ಅಂಬೇಡ್ಕರ ಭೀಮರಾಯರಿಗೆ ನಮ್ಮ ಗೌರವಾಧರ ಪೂರ್ಣ ಸಾಷ್ಟಾಂಗ ನಮಸ್ಕಾರ ಆಧುನಿಕದ ಅಪ್ರತಿಮ ಮೂಲ ಮಾದರಿಗೆ ನಮ್ಮ ನಮಸ್ಕಾರ ವಿಶ್ವ ಮಾನವನ ಸಾಹಸ ಗಾಥೆ ದೇಶಭಕ್ತರೇ ನೀವು ಕೇಳಿ ಅಂಬೇಡ್ಕರರ ಜೀವನ ಕಥೆಯ ಭಾರತೀಯರೇ ನೀವು ಕೇಳಿ ವಿಶ್ವ ಮಾನವನ ಸಾಹಸ ಗಾಥೆ ದೇಶಭಕ್ತರೇ ನೀವು ಕೇಳಿ ನೊಂದ ಜನತೆಗೆ ದಾರಿ ತೋರಿದ ಬೆಂದ ಬಾಳಿಗೆ ಬೆಳಕು ನೀಡಿದ ಜೀವನ ಕಥೆಯ ಭಾರತೀಯರೇ ನೀವು ಕೇಳಿ ವಿಶ್ವ ಮಾನವನ ಸಾಹಸ ಗಾಥೆ ದೇಶಭಕ್ತರೇ. ಕಾರ್ಯಕ್ರಮದಲ್ಲಿ ತಾಲೂಕಿನ ಅಧಿಕಾರಿಗಳು, ದಲಿತ ಪರ, ಪ್ರಗತಿಪರ, ರೈತಪರ ಹಾಗೂ ಕನ್ನಡ ಪರ ಸಂಘಟನೆಗಳ ಮುಖಂಡರು ಸೇರಿ ಸಾವಿರಾರು ಸಾರ್ವಜನಿಕರು ಭಾಗವಹಿಸಿ ಜಯಂತ್ಯೋತ್ಸವದ ಯಶಸ್ಸಿಗೆ ಸಾಕ್ಷಿಯಾಗಿದ್ದಾರೆ. ನಮ್ಮ ರಾಷ್ಟ್ರ ಕ್ರಾಂತಿ ನ್ಯೂಸ್ ಋಣ.